ಅದಕ್ಕೆ ಈ ಪತ್ರನ ನಾನು ಭದ್ರವಾಗಿ ಇಟ್ಕೊಂಡಿದ್ದೆ. ತಗೋ ಈ ಡಾಕ್ಯುಮೆಂಟ್ಸ್ನ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರು ಆ ಪೇಪರಲ್ಲಿ ನಿನ್ನ ಹೆಸರೇ ಇದೆ. ನಾನು ಯಾರ ಋಣದಲ್ಲೂ ಬದುಕೋದಕ್ಕೆ ಇಷ್ಟಪಡಲ್ಲ. ಸುಶಾಂತ ಬಿಡು. ಅಲ್ಲ, ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ಯಾ? ಸ್ವಲ್ಪ ಸಮಾಧಾನವಾಗಿರ್ತೀಯ ನೀನು? ಏನಮ್ಮ ಬಿಡೋದು? ಏನ್ ಬಿಡೋದು? ಒಂದ್ ಚೆಕ್ಗೋಸ್ಕರ ಅವ್ರ ಮುಂದೆ ಎಷ್ಟು ತಲೆ ತೆಗ್ಸಿ ನಿಂತಿದ್ದೆ ಅಂತ ನನಗೆ ಮಾತ್ರ ಗೊತ್ತು. ಅದೆಲ್ಲ ಇವಳಿಗೆಲ್ಲ ಗೊತ್ತಾಗ್ಬೇಕು. ಇವಳೇನೋ ನನಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗ್ತಾಳಲ್ಲ, ಅದೆಲ್ಲ ನನಗೆ ಮುಳುವಾಗ್ತಾ ಇದೆ. ಸುಶಾಂತ, ಹೋಗ್ಲಿ ಬಿಡು. ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ಯಾ? ಏನೋ ಎಮರ್ಜೆನ್ಸಿ ಇತ್ತು ಅಂತ ಕೊಟ್ಟಿದ್ದಾಳೆ. ಇನ್ನೊಂದ್ಸಲ ಹೀಗಾಗ್ದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಬಿಡು, ಸಮಾಧಾನ ಮಾಡ್ಕೊ. ಅಮ್ಮ, ನಾನು ಬಿಟ್ಬಿಟ್ಟು ಬರ್ತೀನಿ. ಮಗು ಹುಷಾರೇ. ಸರಿ ಕಣ್ರಮ್ಮ. ನನ್ನ ಮೇಲೆ ಡೌಟ್ ಇರೋದಕ್ಕೆ ಈ ಥರ ಆಡ್ತಾ ಇರೋದಾ ನೀನು? ನಾನು ಕೊಟ್ಟಿರೋ ಜಮೀನ್ ಪತ್ರನ ಬಳಸ್ಕೊಳ್ದಿರೋದಕ್ಕೆ ಹೀಗೆ. ಇನ್ನೆಷ್ಟೇ ಪೀಠಕ್ಕೆ ಹಾಕಿದ್ರೂ ಆಗಲ್ಲ. ಯಜಮಾನ್ರೆ, ಗ್ರೀನ್ ಟೀ. ಅರೆ ನಿಂತ್ಕೊಳ್ಳಪ್ಪ. ಹೇಳಿ ಯಜಮಾನ್ರೆ. ಏನ್ ತುಂಬಾ ಬಿಸಿನಾ? ಅಚ್ಚ ಇಲ್ಲ ಇಲ್ಲ. ಅಥವಾ ಅಚ್ಚುಮ್ಮ ಏನಾದ್ರು ಬೇರೆ ಏನಾದ್ರು ಕೆಲಸ ಕೊಟ್ಟಿದ್ದಾಳ? ಇಲ್ಲ ಯಜಮಾನ್ರೆ, ಹಾಗೇನು ಇಲ್ಲ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮೊದ್ಲಾದ್ರ ಮನೆಯಲ್ಲಿ ಮಾಧವಿ ಇದ್ಲು, ನಿಮ್ಮ ಅತ್ತೆ ಇದ್ರು, ನೀನ್ ಆಗಾಗ ಮನೆಗೆ ಹೋಗಿ ಬರ್ತಾ ಇದ್ದೆ. ಈಗ ಅವರಿಬ್ರು ಇಲ್ವಲ್ಲ, ಸುಮ್ಮನೆ ಯಾಕೆ ಹೋಗಿ ಬಂದು ಮಾಡ್ತೀಯಾ? ಇಲ್ಲೇ ಇದ್ದು ಬಿಡು ಶಂಕರು. ನೀನ್ ನನ್ನ ಜೊತೆಲಿದ್ರೆ ನನಗೂ ಸಹಾಯ ಆಗತ್ತೆ. ಅಯ್ಯೋ, ಅದಕ್ಕೇನಂತ ಯಜಮಾನ್ರೆ. ಆಯ್ತು ಬಿಡಿ, ಹಾಗೆ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನೀನೀಗ ಇದೆಯಲ್ಲ, ಆ ಮನೆ ಮಾರೋಣ ಅಂತಿದ್ದೀನಿ ಕಣಪ್ಪ. ಅದನ್ನೇ ಹೇಳಕ್ ಬಂದೆ. ಮನೆ ಮಾರ್ಬೇಕಂತಿದ್ದೀರಾ? ಊನಪ್ಪ, ನೀನ್ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಹಾಗಲ್ಲ ಯಜಮಾನ್ರೆ. ಅಂದ್ರೆ ಆ ಮನೇಲಿ ಅಚ್ಚುಮೋರ್ ಇದ್ದಾರಲ್ಲ, ಅಂದ್ರೆ ಆ ಮನೆ ಮಾರೋದಕ್ಕೂ ಮುಂಚೆ ಅಚ್ಚುಮೋರ್ಗೊಂದು ಮಾತು ಕೇಳ್ಬೋದಿತ್ತಲ್ವಾ ಯಜಮಾನ್ರೆ ಅಂತ. ಯಾಕಪ್ಪ? ಅಂದ್ರೆ ಯಾಕಂದ್ರೆ ಅಚ್ಚುಮೋರ್ಗೆ ಆ ಮನೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ರು, ಅದಕ್ಕೆ. ಹೇ ಅಲ್ಲ ಕಣಯ್ಯ, ನನ್ನ ತಂಗಿಗೆ ಏನ್ ಇಷ್ಟ ಏನ್ ಕಷ್ಟ ಅಂತ ನನಗೆ ಗೊತ್ತಿಲ್ವಾ? ಹೇಳಕ್ ಬಂದ್ಬಿಟ್ಟ ನನಗೆ. ಒಂದ್ಸರಿ ಅಚ್ಚುನೇ ಹೇಳಿದ್ಲು ಮನೆ ಮಾರ್ಬೇಡ ಅಂತೇಳಿ. ಇಲ್ಲ ಯಜಮಾನ್ರೆ, ಅಂದ್ರೆ ನೀವು ಹೇಳ್ತಾ ಇರೋದು ನಿಜಾನೇ. ಆದ್ರೆ ಇತ್ತೀಚೆಗೆ ಅಚ್ಚುಮೋರ್ ನನ್ನ ಹತ್ರ ಹೇಳ್ಕೊಂಡಿದ್ರು ಆ ಮನೆ ತುಂಬಾ ಇಷ್ಟ ನನಗೆ ಅಂತ. ಆಮೇಲೆ ಇನ್ನೊಂದು ಹೇಳಿದ್ರು, ಮೊದ್ಲು ಆ ಮನೆ ನೀವು ತಗೊಂಡಿದ್ದು ಅಚ್ಚುಮೋರ್ ಹೆಸರಿಗಂತಲ್ಲ, ಮೊದಲನೇ ಮನೆ ಅಂತಲ್ವಾ ಅದು? ಹೌದಾ ಯಜಮಾನ್ರೆ? ಹೌದು ಶಂಕರು, ನಾನಿದನ್ನ ಮರ್ತೇ ಬಿಟ್ಟಿದ್ದೆ ನೋಡು. ಹಾಗಾದ್ರೆ ಒಂದ್ ಕೆಲಸ ಮಾಡು. ಏನಿಲ್ಲ, ನಿನಗೆ ಗೊತ್ತಿರೋ ಕಾಂಟ್ರಾಕ್ಟರ್ ಇದ್ರೆ ಕರೆಸ್ಬಿಡು. ಆ ಮನೇನ ಒಂದ್ಸರಿ ಫುಲ್ಲು ರಿನೋವೇಟ್ ಮಾಡಿಸ್ಬಿಡೋಣ. ಮನೆಯಲ್ಲಿ ಒಂದ್ ದಿವಸ ಇದ್ನಲ್ಲಪ್ಪ ನಾನು. ನೀನು ಹೇಗಪ್ಪ ಇದ್ದೆ ಆ ಮನೆಯಲ್ಲಿ? ಬಾಯ್ ಬಿಟ್ಟು ಏನಾದ್ರು ಹೇಳಬೇಕು ತಾನೆ. ಹೇಗಿರ್ತೀಯ ಮನೆಯಲ್ಲಿ? ಆ ಮನೇನ ರಿನೋವೇಟ್ ಮಾಡಿಸಿ ಮನೆ ಮುಂದೆ ನೀಟಾಗಿ ಅಚ್ಚು ಮನೆ ಅಂತ ಒಂದು ಬೋರ್ಡ್ ಹಾಕ್ಬೇಡ. ಪೇಂಟ್ ಎಲ್ಲ ಮಾಡಿಸ್ಬೇಡ. ಏನಂತ್ಯ? ಸರಿ ಆಯ್ತು ಯಜಮಾನ್ರೆ, ಹಾಗೆ ಮಾಡೋಣ. ನಾಳೆನೇ ಕರ್ಸು. ನಾಳೆನಾ? ಅಂದ್ರೆ ಹೌದು. ಯಾಕೆ ರಾಗ ಎಳಿತಾ ಇದೆಯಾ? ಏನಿಲ್ಲ ಯಜಮಾನ್ರೆ, ಅದು ನಾನು ನೋಡಿ ಮಾತಲ್ಲಿ ಮರ್ತೇ ಬಿಟ್ಟಿದ್ದೆ. ಅದು ಯಜಮಾನ್ರೆ, ಮಂಡ್ಯ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಇರಪ್ಪ ಒಂದು ನಿಮಿಷ ಇರು. ಹಲೋ, ಹೌದಾ? ನೀವು ಬೇರೆ ಸುಮ್ಮನೆ ಇರಿ ಸರ್. ಅಪ್ಪ ಹೇಳಿ ಯಜಮಾನ್ರೆ. ನಾನು ಅರೆಸ್ಟ್ ಮಾಡಿದ್ರಲ್ಲ SI, ಅವ್ರ ಬಗ್ಗೆ ಗೊತ್ತಾ ನಿನಗೆ? ಅವರು ಅದೇ ನಿಮ್ನ ಅರೆಸ್ಟ್ ಮಾಡ್ತಾರಲ್ಲ ಅವರು. ಏನಾಯ್ತು ಯಜಮಾನ್ರೆ? ಏನೂ ಇಲ್ಲ, ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಅಂತೆ. ಅಯ್ಯಯ್ಯೋ, ಫ್ರ್ಯಾಕ್ಚರ್ ಆಗುತ್ತೆ ಯಜಮಾನ್ರೆ? ಹ್ಞೂ ಕಣಪ್ಪ, ಬೆಳಗ್ಗೆ ಏನೋ ವಾಕಿಂಗ್ ಹೋಗ್ತಾ ಇದ್ರಂತೆ,
ಯಾರೋ ಟೂ ವೀಲರಲ್ಲಿ ಬಂದು ಗುದ್ಬಿಟ್ರಂತೆ, ಬಿದ್ದು ಕೈ ಫ್ರಾಕ್ಚರ್ ಆಗೋಗಿದೆ ಅಂತೆ. ಫ್ರಾಕ್ಚರ್ ಅಂತೂ ಆಗೋಯ್ತಾ ಯಜಮಾನ್ರೆ? ಯಜಮಾನ್ರೆ ಒಂದು ಕೆಲಸ ಮಾಡೋಣ, ನಡೀರಿ ಪಾಪ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ. ಒಟ್ಟಿನಲ್ಲಿ ನಿಮಗೆ ಅವ್ರ ಮೇಲೆ ಇದ್ದಿದ್ದು ಕೋಪ ಕಡಿಮೆ ಆಯ್ತಲ್ವ ಯಜಮಾನ್? ಅಲ್ಲಪ್ಪ, ನಾನು ಯಾಕಪ್ಪ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ? ಅವ್ರ ಕೆಲಸ ಅವ್ರು ಮಾಡಿದ್ರು ಅಷ್ಟೇ. ನಿಜ ಯಜಮಾನ್ರೆ, ಅದಕ್ಕೆ ನಾನು ನನ್ನ ಕೆಲಸ ಮಾಡಿದೆ. ಏನೋ ಅಂದಂಗಿತ್ತು. ಏನಿಲ್ಲ ಯಜಮಾನ್ರೆ, ನೋಡಿ ಯಜಮಾನ್ರೆ, ಮಂಡಿಲಿ ಕೆಲಸ ಇತ್ತು ಅಂತ ಹೇಳಿದ ಅವರೇ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಸರಿ, ಹೊಡ್ಬಾ. ನೀನ್ ಯಾಕಮ್ಮ ಇಂಥ ಅವನ ಕಾಲಿಗೆಲ್ಲ ಬೀಳ್ತೀಯ? ನನ್ಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ಯಾ? ಯಾವನೋ ಬಂದು ನಮ್ಮ ಯಜಮಾನ್ರ ಕಾಲರ್ ಹಿಡಿದ್ರೆ ಬಿಟ್ಬಿಡ್ತೀವ ನಾವು? ಅವನ ಅದೃಷ್ಟ ಚೆನ್ನಾಗಿತ್ತು, ಬರೀ ಕೈ ಮುರಿದಿದೆ ಅಷ್ಟೇ. ಅಣ್ಣ, ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿದ್ಯಾ? ಹಾ, ದಯವಿಟ್ಟು ಫೋನ್ನ ಅದಕ್ಕೆ ಕೈಲಿ ಕೊಡು. ಜಾಸ್ತಿ ಫೋನ್ ಯೂಸ್ ಮಾಡೋದು, ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಆಮೇಲೆ ಇನ್ನೊಬ್ರು ಪರವಾಗಿ ಹೋಗಿ ಮಾತಾಡಕ್ ನಿಂತ್ಕೊಳ್ಳೋದು, ಆತರ ಏನಾದ್ರೂ ಮಾಡಿದ್ರೆ ನನ್ನ ಅದಕ್ಕೆ ಪರವಾಗಿ ನಿಂತ್ಕೊಳ್ಬೇಕಾಗತ್ತ ಅಷ್ಟೇ. ಅರ್ಥ ಆಯ್ತಾ? ಅದ್ಗೆ ನೀವು ಅಷ್ಟೇ. ಅದ್ಗೆ ಅವನ್ಗೇನಾದ್ರೂ ಫೋನ್ ಬಂತು ಅಂದ್ರೆ ನೀವೇ ಅಟೆಂಡ್ ಮಾಡ್ಬೇಕು. ಅವನಿಗೆ ಫೋನಲ್ಲಿ ಮಾತಾಡಕ್ ಬಿಡ್ಬೇಡಿ. ಅಕಸ್ಮಾತ್ ನಿಮಗೆ ಕಷ್ಟ ಆಯ್ತು ಅಂತಂದ್ರೆ ನನಗೆ ಕೊಡಿ, ನಾನು ಮಾತಾಡ್ತೀನಿ. ಓಕೆ? ಫಸ್ಟ್ ಫೋನ್ ಇಸ್ಕೊಳ್ಳಿ ಇವನ ಹತ್ರ. ಫೋನ್ ಮಾತ್ರ ಕೊಡಕ್ ಹೋಗ್ಬೇಡಿ. ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಮ್ಮ. ನಾನು ಇದನ್ನ 1000 ಸತಿ ಹೇಳಿದೀನಿ, ನನ್ ಮಾತೆ ಕೇಳಲ್ಲ. ಇಲ್ಲಮ್ಮ, ಇವ್ರನ್ನ ನೋಡ್ಕೊಳಕ್ ನನ್ ಕೈಲಿ ಆಗದೇ ಇಲ್ಲ. ಹೇಳ್ದೆ ಏನ್ ಮಾಡ್ತಾಳಮ್ಮ, ಇಷ್ಟು ವರ್ಷ ಆದ್ಮೇಲೆ ನೋಡ್ಕೊಳಕ್ಕಾಗಲ್ಲ ಅಂತ. ಯಾಕೆಷ್ಟು ಕಾಟ ಕೊಡ್ತೀಯ ಎಲ್ಲಾರ್ಗು ನೀನು? ಹಾಯ್, ಮಾಡಲ್ಲ ಮೀಸೆ ಮಾಮ, ಅದೆಲ್ಲ ಮಾಡಲ್ಲ. ಅಪ್ಪ ಅಪ್ಪ, ನೀನೊಬ್ಬ ಕಮ್ಮಿ ಇದ್ದೆ ಕಣಕಂದ. ಇವರಿಬ್ರು ಹಾಕೊಂಡು ಹುರಿತಾ ಇದ್ದಾರೆ, ನೀನ್ ಅದ್ರ ಮೇಲೆ